ಸಂಪೂರ್ಣ ಸುಸಜ್ಜಿತ ಮಾರುಕಟ್ಟೆ ಹಿಂದೆ ಗೋಪಾಲ್ ಜೊತೆಗೆ ಹಲವರ ಶ್ರಮವಿದೆ. ಗಂಗಿರೆಡ್ಡಿ ತಮ್ಮ ಜಮೀನನ್ನೇ ಅಡವಿಟ್ಟು ಮಾರುಕಟ್ಟೆ ಕಟ್ಟಿದ್ದಾರೆ. ರೈತರಿಗೆ ಆಗುವ ಅನ್ಯಾಯ, ಮೋಸ ತಡೆಗಟ್ಟಲೆಂದೇ ನಿರ್ಮಿಸಿರುವ ಖಾಸಗಿ ಮಾರುಕಟ್ಟೆಯಲ್ಲಿ ಯಾವ ಸೌಲಭ್ಯಕ್ಕೂ ಕೊರತೆ ಇಲ್ಲ. ಆರಂಭದ ದಿನವೇ 30,000 ಟೊಮೆಟೊ ಬಾಕ್ಸ್, 500 ರಿಂದ 800 ಟನ್ ಟೊಮೆಟೊ ವಹಿವಾಟು. ಮಾರುಕಟ್ಟೆ ಆರಂಭದ ದಿನವೇ ಸರಾಸರಿ 30,000 ಟೊಮೆಟೊ ಬಾಕ್ಸ್ ಮಾರುಕಟ್ಟೆಗೆ ಬಂದಿದೆ. ಪ್ರತಿ ಬಾಕ್ಸ್ ತೂಕ 15 ಕೆಜಿ ಇದ್ದು 500 ರಿಂದ 800 ಟನ್ನಷ್ಟು ಟೊಮೆಟೊ ಸರಕು ಮಾರುಕಟ್ಟೆಗೆ ಬಂದಿತ್ತು. ದೇಶದ ನಾನಾ ಭಾಗಗಳಿಂದ ವರ್ತಕರು ವ್ಯಾಪಾರಕ್ಕಾಗಿ ಇಲ್ಲಿಗೆ ಬಂದಿದ್ರು. ಒಂದೇ ದಿನದಲ್ಲಿ 1 ಲಕ್ಷ ಚೇಸ್ ಕಟ್ಟೋ ಮೂಲಕ ರಾಜ್ಯದಲ್ಲಿಯೇ ದಾಖಲೆ ನಿರ್ಮಿಸಿದೆ. ಸರ್ಕಾರಿ ಮಾರುಕಟ್ಟೆಗೆ ಹೋಲಿಸಿದ್ರೆ ಖಾಸಗಿ ಮಾರುಕಟ್ಟೆ ಅತ್ಯಂತ ಉತ್ತಮವಾಗಿದೆ. ಸರ್ಕಾರದ ಮಾರುಕಟ್ಟೆಯಲ್ಲಿ ಹಲವು ಸಮಸ್ಯೆಗಳು ಕಾಡ್ತಿತ್ತು. ಸರಿಯಾದ ಸೌಲಭ್ಯವಿಲ್ಲದೆ ರೈತರು ಕಷ್ಟಪಡಬೇಕಾಗಿತ್ತು. ಮಾರುಕಟ್ಟೆಯ ನಿಯಮ ಜಾರಿಯಾಗಿದ್ರೂ ಅದನ್ನ ಅನುಷ್ಠಾನ ಮಾಡೋದು ಸರ್ಕಾರ ಹಾಗೂ ಆಡಳಿತ ಅಧಿಕಾರಿಗಳಿಂದ ಸಾಧ್ಯವಾಗಿರಲಿಲ್ಲ. ನಮ್ಮ ಸರ್ಕಾರದಲ್ಲಿ ಇವಾಗಲೇ APMC ಮಾರುಕಟ್ಟೆಗಳಲ್ಲಿ ಸಿಬ್ಬಂದಿ ವರ್ಗ ಇಲ್ಲ, ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ದಲ್ಲಾಳರ ಜೊತೆಯಲ್ಲಿ ಈ ಅಫಿಷಿಯಲ್ಸ್ ಶಾಮೀಲಾಗಿಬಿಟ್ಟು ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಪ್ರೈವೇಟ್ ಅವರು ಒಳ್ಳೆ ಉತ್ತಮ ಮಾರ್ಕೆಟ್ ಮಾಡಿ ರೈತರಿಗೆ ಅನುಕೂಲ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಮಾರ್ಕೆಟ್ ಟೈಪು ಸರ್ಕಾರ ಮಾಡಲಿಕ್ಕೆ ವಿಫಲವಾಗಿದೆ. ಇವರು ಸರ್ಕಾರದವರು ಇದು ಖಾಸಗಿಯವರಿಗೆ ಉತ್ತೇಜನ ಕೊಟ್ಬಿಟ್ಟು ರೈತರಿಗೆ ಅನುಕೂಲ ಮಾಡೋಂಗೆ ಸ್ವಲ್ಪ ಅನುಕೂಲ ಮಾಡಬೇಕಾಗ್ತದೆ. ಸಬ್ಸಿಡಿಗಳು ಹೆಚ್ಚಾಗಿ ಪ್ರೈವೇಟ್ ಮಾರ್ಕೆಟೇಷನ್ ಅವ್ರಿಗೆ ನೀಡಿ ಸರ್ಕಾರದವರು ಅನುಕೂಲ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ರೈತರಿಗೆ ಅನುಕೂಲ ಆಗ್ತದೆ. ಖಾಸಗಿ ಮಾರುಕಟ್ಟೆಯ ಚಿಂತನೆ ಬಂದಿದ್ದು ಮಾರುಕಟ್ಟೆಯ ಸಂಸ್ಥಾಪಕ ಗಂಗಿರೆಡ್ಡಿ ಅವರ ಮನಸ್ಸಿನಲ್ಲೇ. ಕೂಡಲೇ ಅವರು ಇದಕ್ಕೆ ಯಾವ ರೀತಿಯ ಯೋಜನೆಯನ್ನ ರೂಪಿಸಬೇಕು, ಇಷ್ಟು ದೊಡ್ಡ ಯೋಜನೆಯನ್ನ ಹೇಗೆ ಮಾಡಬೇಕು ಅನ್ನೋ ಕುರಿತು ನಾನಾ ಇಲಾಖೆಯ ಅಧಿಕಾರಿಗಳ ಬಳಿ ಚರ್ಚಿಸಿದ್ರು. ನಮಗೆ HS ಸುಬ್ರಹ್ಮಣ್ಯ ಅಂತ ಅವರು ಒಬ್ಬ ಪ್ಲಾನಿಂಗ್ ಮಾಡಿಕೊಟ್ರು. ಮತ್ತು ಡಾಕ್ಟರ್ ಮಹೇಶ್ವರ್ ಅಂತ ಲಾಲ್ಬಾಗಲ್ಲಿ ಅವರು ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್. ಬಟ್ ಅವರೂ ನಮಗೆ ಬಹಳ ಸಹಾಯ ಕೊಟ್ಟರು. ಈ ಬೃಹತ್ ಯೋಜನೆಯನ್ನ ನಿರ್ಮಾಣ ಮಾಡಲು ಗಂಗಿರೆಡ್ಡಿಗೆ ಬೃಹತ್ ಬಂಡವಾಳ ಅಗತ್ಯವಾಗಿತ್ತು. ಇದಕ್ಕೆ ತಮ್ಮ ಕುಟುಂಬ ಪರಂಪರೆಯಿಂದ ಬಂದ ಸುಮಾರು 50 ಕೋಟಿ ಬೆಲೆ ಬಾಳೋ ಆಸ್ತಿಯನ್ನ ಬ್ಯಾಂಕ್ನಲ್ಲಿ ಅಡವಿಟ್ಟು ಬ್ಯಾಂಕ್ನಿಂದ ಸಾಲ ಪಡೆದ್ರು. ಮಾರುಕಟ್ಟೆಯ ನಿರ್ಮಾಣಕ್ಕೆ ಸುಮಾರು 6 ಎಕರೆ ಜಮೀನು ಬೇಕಾಯಿತು. ಜೊತೆಗೆ ಸರ್ಕಾರದಿಂದ ಖಾಸಗಿ ಮಾರುಕಟ್ಟೆಯ ಆರಂಭಕ್ಕೆ ಅನುಮತಿ ಸಹ ಬೇಗ ಸಿಕ್ಕಿತ್ತು. ಬ್ಯಾಂಕಿಂದ ನಮ್ಗೆ ಆರ್ಥಿಕವಾಗಿ ಲೋನ್ ಸಿಕ್ತು. ನಾನು ಸುಮಾರು 10 ಕೋಟಿ ಲೋನ್ ತೊಗೊಂಡಿದ್ದೀನಿ ಬ್ಯಾಂಕಿಂದ. ಮಿಕ್ಕಿದ್ದು ಇದಕ್ಕೆ 15 ಕೋಟಿ ಹೆಚ್ಚು ಬೆಳೆದಿದೆ. ಅದಕ್ಕೆ ಮಿಕ್ಕಿದ್ದೆಲ್ಲ ಮಾರ್ಜಿನ್ ಅಮೌಂಟು ನಾನು ಎಲ್ಲ ಕಡೆ ಅರೇಂಜ್ ಮಾಡಿಕೊಂಡು ನಾನು ಸ್ವಂತ ಸಾಲ ಮಾಡಿ ನಾನು ಮಾಡಿದ್ದೀನಿ. ಮಾರುಕಟ್ಟೆಯ ನಿರ್ಮಾಣ ನಿವೃತ್ತ ಕೃಷಿ ಅಧಿಕಾರಿಗಳು ಹಾಗೂ ಹಾಲಿ ಕೃಷಿ ಹಾಗೂ ತೋಟಗಾರಿಕೆಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಡೆದಿದೆ. ಗಂಗಿರೆಡ್ಡಿಗೆ ಬೆನ್ನೆಲುಬಾಗಿ ಟೊಮೆಟೊ ಗೋಪಾಲ್ ನಿರ್ಮಾಣ ಕಾರ್ಯ ಪೂರ್ತಿಗೊಳಿಸಿದ್ದಾರೆ. ಟೊಮೆಟೊ ಬಾಕ್ಸ್ ತಯಾರಿಕೆಗಾಗಿ ಸುಮಾರು 2.5 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಈ ಬಾಕ್ಸ್ಗಳು ಚೈನಾದಲ್ಲಿ ತಯಾರಾಗಿವೆ. ನಮ್ಮ ಜಿಲ್ಲೆಯಲ್ಲಿ ಕೋಲ್ಡ್ ಸ್ಟೋರೇಜೇ ಇಲ್ಲ, ಸರ್ಕಾರನೂ ಕೊಳ್ಳಿಲ್ಲ ಅಥವಾ ಬೇರೆ ಪ್ರೈವೇಟ್ ಏಜೆನ್ಸಿನವರೂ ಮಾಡಲಿಲ್ಲ. ಆ ಕೋಲ್ಡ್ ಸ್ಟೋರೇಜ್ ಬೇಕಂತೇಳಿ ನಾನು ಅದಕ್ಕೆ ಹೋರಾಡಿ ಇವತ್ತು 250 ರಿಂದ 300 ಟನ್ ಇಡತಕ್ಕಂಥದ್ದನ್ನು ಕೋಲ್ಡ್ ಸ್ಟೋರೇಜನ್ನು ಮಾಡಿಸಿದ್ದೇನೆ. ಮಾರುಕಟ್ಟೆಯಲ್ಲಿ ವಿಶಾಲವಾದ ಶೀತಲ ಘಟಕಗಳು, 15ಕ್ಕೂ ಹೆಚ್ಚು ಉತ್ತಮ ಗುಣಮಟ್ಟದ ಹಾಗೂ ಮಾಡರ್ನ್ ವಸತಿ ಗೃಹಗಳನ್ನು ನಿರ್ಮಿಸಲಾಗಿದೆ. ರೈತರ ಸರಕಿಗೆ ತೊಂದರೆಯಾಗದಂತೆ ಉತ್ತಮವಾದ ಸವಲತ್ತು ಕಲ್ಪಿಸಲಾಗಿದೆ. ಸುಮಾರು 60-40 ಸೈಟ್ನಲ್ಲಿ ವಿಶಾಲ ಶೀತಲ ಕೊಠಡಿ ಇದೆ.
ಮಾರುಕಟ್ಟೆ ನಿರ್ಮಾಣ ಕೇವಲ ರೈತರ ಸೌಕರ್ಯಕ್ಕಾಗಿ, ಅದನ್ನ ರೈತರು ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಈ ಮಾಡರ್ನ್ ಖಾಸಗಿ ಮಾರುಕಟ್ಟೆ ಕೇವಲ ಹಣ್ಣು ತರಕಾರಿ ಮಾರಾಟಕ್ಕೆ ಸೀಮಿತವಾಗದೆ ರೈತರ ಕುಂದುಕೊರತೆಗಳನ್ನು ನಡೆಸೋ ಸಭಾಂಗಣ ಹೊಂದಿದೆ. ಕೃಷಿ ಹಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಸಲಹೆ ಸೂಚನೆ ಕಾರ್ಯಾಗಾರ ಮಾಡಲು ಮೀಟಿಂಗ್ ಹಾಲ್ ಸಹ ಇದೆ. ಇಲಾಖೆ ಕೂಡ ರೈತರಿಗೆ ಸಕಾಲಕ್ಕೆ ಸಲಹೆ ನೀಡಿ ಅವರಿಗೆ ಆರ್ಥಿಕ ನೆರವು ನೀಡೋ ಉದ್ದೇಶ ಹೊಂದಿದೆ. ರೈತರಿಗೆ ಏನಾದರೂ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ. ನಮ್ಮ ರೈತರು ಇದನ್ನು ಒಳ್ಳೆ ಉಪಯೋಗ ಮಾಡಿಕೊಳ್ಳಿ. ಇದನ್ನು ಉಪಯೋಗಿಸ್ಕೊಂಡು 24 ಅವರ್ಸು ರೈತರಿಗೆ ಇನ್ಫಾರ್ಮೇಷನ್ ಸೆಂಟರ್ ಇರುತ್ತೆ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದ ಅಗ್ರಿಕಲ್ಚರ್, ಹಾರ್ಟಿಕಲ್ಚರು, ಈ ರಿಟೈರ್ಡ್ ಆಫೀಸರ್ಸ್ ಏನಿದ್ದಾರೆ ಅಂಥ ಆಫೀಸರ್ನ ಅಪಾಯಿಂಟ್ ಮಾಡಿಕೊಂಡು 24 ಅವರ್ಸ್ ವಿತ್ ವಿಡಿಯೋ ಲೈವ್ ಅವರಿಗೆ ವಿಡಿಯೋನಿಂದ ಅವರಿಗೆ ಏನೇನು ಇನ್ಫಾರ್ಮೇಷನ್ ಬೇಕೋ 24 ಅವರ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಒಂದು ಬಿತ್ತನೆ ಬೀಜಗಳು ಇಂಥದ್ರ ಬಗ್ಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬಂದು ಇಲ್ಲಿ ತೊಗೋಬೋದು. ಅವರಿಗೆ ಎಲ್ಲ ರೀತಿಯಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಮೊದಲನೇ ಬಾರಿ ಮಾಡಿದ್ದು. ಮುಳಬಾಗಿಲು ಶಾಸಕ ಕೊತ್ತನೂರು ಮಂಜುನಾಥ್ ಅವರ ಚಿಕ್ಕಪ್ಪನೇ ಮಾರುಕಟ್ಟೆ ಸಂಸ್ಥಾಪಕ ಗಂಗಿರೆಡ್ಡಿ. ಖಾಸಗಿ ಮಾರುಕಟ್ಟೆಯ ಸ್ಥಾಪನೆಗೆ ಸರ್ಕಾರಿ ಎಪಿಎಂಸಿಗಳೇ ನೇರ ಕಾರಣ ಅನ್ನೋದು ರೈತರ ದೂರು. ಸರ್ಕಾರ ಪ್ರತಿ ವರ್ಷ ಕೋಟಿಗಟ್ಟಲೆ ಹಣವನ್ನ ಬಿಡುಗಡೆ ಮಾಡುತ್ತೆ. ಆದರೆ ಆಡಳಿತ ವರ್ಗ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಮಾರುಕಟ್ಟೆ ದಿವಾಳಿಯಾಗಿದೆ. ಖಾಸಗಿ ಮಾರುಕಟ್ಟೆ ಮುಳಬಾಗಿಲು ಕ್ಷೇತ್ರಕ್ಕೆ ಬಂದಿದ್ದು ಈ ಭಾಗದ ರೈತರಿಗೆ ಅನುಕೂಲವಾಗಿದೆ. ಅದೇ ರೀತಿಯಲ್ಲಿ ನಿರುದ್ಯೋಗಿ ಯುವಕರಿಗೊಂದು ಕೆಲಸ ಲಭಿಸಿದೆ ಅಂತಾರೆ ಶಾಸಕರು. ಒಟ್ನಲ್ಲಿ ಕೋಲಾರದ ಈ ಮಾರುಕಟ್ಟೆ ರಾಜ್ಯಕ್ಕೆ ಮಾದರಿ. ಇದರ ಯಶಸ್ಸನ್ನ ರಾಜ್ಯ ಕಾದು ನೋಡ್ತಿದೆ. ರೈತರು ಹಾಗೂ ವರ್ತಕರು ಮಾರುಕಟ್ಟೆಯ ಲಾಭ ಎಷ್ಟರ ಮಟ್ಟಿಗೆ ಪಡೀತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಮಾರುಕಟ್ಟೆ ಯಶಸ್ವಿಯಾಗಲಿ, ರಾಜ್ಯದ ಪ್ರತಿ ಜಿಲ್ಲೆಗೂ ವ್ಯಾಪಿಸಲಿ ಅಂತ ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.